ರಾಜ್ಯದಲ್ಲಿ ಪೂರ್ವ ಮುಂಗಾರು ಮಳೆ ಅಬ್ಬರಿಸಿ ಬೊಬ್ಬಿರಿತಾ ಇದೆ. ಅದರ ಪರಿಣಾಮ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲೂ ಕೂಡ ನಾನಾ ರೀತಿಯ ಸಮಸ್ಯೆಗಳು ಸೃಷ್ಟಿಯಾಗ್ತಾ ಇದೆ. ಮುಖ್ಯವಾಗಿ ಗಡಿ ಜಿಲ್ಲೆ ಬೀದರ್ನಲ್ಲಿ ತಡರಾತ್ರಿ ಮತ್ತೆ ಧಾರಾಕಾರವಾಗಿ ಮಳೆಯಾಗಿದೆ. ಬಸವ ಕಲ್ಯಾಣದಲ್ಲಿ ಮುಖ್ಯ ರಸ್ತೆಗಳೇ ಕೆರೆಯಂತೆ ಭಾಸವಾಗ್ತಾ ಇದೆ. ಆ ಪ್ರಮಾಣದಲ್ಲಿ ನೀರು ನಿಂತು ಅಧ್ವಾನ ಸೃಷ್ಟಿಯಾಗಿದೆ. ಅಂಗಡಿಗಳಿಗೆ ಮಳೆ ನೀರು ನುಗ್ಗಿದೆ. ಅಪಾರ ಪ್ರಮಾಣದಲ್ಲಿ ಹಾನಿ ಕೂಡ ಉಂಟಾಗಿದೆ. ವಾರ್ಡ್ ಸಂಖ್ಯೆ 10ರಲ್ಲೂ ಕೂಡ ಮನೆಗಳಿಗೆ ನೀರು ನುಗ್ಗಿದ್ದು ಜನರು ಇಡೀ ರಾತ್ರಿ ಜಾಗರಣೆ ಮಾಡಬೇಕಾದಂತಹ ಪರಿಸ್ಥಿತಿಯನ್ನು ಅಕಾಲಿಕ ಮಳೆ ತಂದೊಡ್ಡಿದೆ. ಕೇವಲ ಬೀದರ್ ಮಾತ್ರ ಅಲ್ಲ, ಗಣಿನಾಡು ಬಳ್ಳಾರಿಯಲ್ಲೂ ಕೂಡ ವರುಣನ ಅಬ್ಬರ ಇದೇ ರೀತಿ ಇದೆ. ಅಲ್ಲೂ ಕೂಡ ಸಾಲು ಸಾಲು ಸಮಸ್ಯೆಗಳು ಸೃಷ್ಟಿಯಾಗ್ತಾ ಇದೆ. ಬಳ್ಳಾರಿ ವಿಜಯನಗರ ಜಿಲ್ಲಾದ್ಯಂತ ದೊಡ್ಡ ಮಟ್ಟದಲ್ಲಿ ಮಳೆಯಾಗಿದ್ದು ಕುರುಗೋಡು ಸಿರುಗುಪ್ಪ ತಾಲೂಕಿನಲ್ಲಿ ಮನೆಗಳು ಕುಸಿತವಾಗಿದೆ. ಮನೆಗಳ ಗೋಡೆ ಕುಸಿತವಾಗಿದ್ದು ಕೆಲವೆಡೆ ಮೇಲ್ಛಾವಣಿಗಳೇ ಹಾರಿ ಹೋಗ್ಬಿಟ್ಟಿದೆ. ಮಳೆಯಿಂದಾಗಿ 40ಕ್ಕೂ ಹೆಚ್ಚು ಟ್ರಾನ್ಸ್ಫಾರ್ಮರ್ಗಳಿಗೆ ಹಾನಿಯಾಗಿದೆಯಂತೆ. 150 ವಿದ್ಯುತ್ ಕಂಬಗಳು ಜಿಲ್ಲಾದ್ಯಂತ ಧರೆಗುರುಳಿದಾವೆ. ಮಳೆಗೆ ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇದೆ. ದಶಮಾಪುರ ಗ್ರಾಮದ ರಸ್ತೆಯ ಸಂಪರ್ಕ ಸಂಪೂರ್ಣವಾಗಿ ಕಟ್ಟಾಗಿದೆ. ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ ತಾಲೂಕಿನ ದಶಮಾಪುರ ಭಾಗದಲ್ಲೂ ಕೂಡ ಮಳೆ ಆಗ್ತಾ ಇರೋದ್ರಿಂದ ವಾಹನ ಸವಾರರು ಗ್ರಾಮಸ್ಥರು ಒಂದು ಕಡೆಯಿಂದ ಮತ್ತೊಂದು ಕಡೆ ಹೋಗೋದಕ್ಕೆ ಒದ್ದಾಡಬೇಕಾದಂತಹ ಪರಿಸ್ಥಿತಿಯನ್ನು ಮಳೆ ತಂದೊಡ್ಡಿದೆ.